ಹಾಯ್ ಹೆಲೋ ಎಲ್ರಿಗೂ ನಮಸ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇವರಿಂದ ನೂತನವಾದ ಅಧಿಸೂಚನೆ ಪ್ರಕಟವಾಗಿದೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಉಳಿಕೆ ಮೂಲ ವೃಂದ RPC ಇದು ನಾನಿಲ್ಲಿ ತೊಗೊಂಡಿದ್ದೀನಿ ನೋಟಿಫಿಕೇಷನನ್ನು. ಖಾಲಿ ಇರುವಂಥ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಿಕೊಳ್ಳುವಂತಹ ನೇಮಕಾತಿಗೆ ಸಂಬಂಧಪಟ್ಟಂಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅಧಿಕೃತವಾದ ವೆಬ್ಸೈಟ್ಗೆ ಹೋಗಿ ನೀವು ಮಾಹಿತಿಯನ್ನು ಪಡ್ಕೋಬೋದು. ಹೆಚ್ಚಿನ ಮಾಹಿತಿಗಳು ನಿಮಗೆ ಇನ್ನು ಮುಂದೆ ಬರುವ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂಗೆ ಬೇಕು ಅಂತ ಹೇಳಿದ್ರೆ KPSC ಜಂಕ್ಷನ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ನಮ್ಮ ವೆಬ್ಸೈಟ್ ಬರುತ್ತೆ KPSC ಜಂಕ್ಷನ್. ಇಲ್ಲಿ ಈ ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಡೀಟೇಲ್ ನೋಟಿಫಿಕೇಷನ್ಸ್ ಇರ್ಬೋದು, ಕ್ವಶನ್ ಪೇಪರ್ಸ್ ಇರ್ಬೋದು, ಮಾಡೆಲ್ ಪೇಪರ್ಸ್ ಇರ್ಬೋದು, ಎಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ. ಗೂಗಲ್ನಲ್ಲಿ KPSC ಜಂಕ್ಷನ್ ಅಂತ ಸರ್ಚ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಈ ಎಕ್ಸಾಮಿನೇಷನ್ನ ಸ್ಟಡಿ ಮೆಟೀರಿಯಲ್ನ ಫ್ರೀ ಆಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಪೇಯ್ಡ್ ನೋಟ್ಸ್ಗಳನ್ನು ಕೂಡ ನೀವು ತೆಗೆದುಕೊಳ್ಳಬಹುದು. ಸೊ ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟಿದ್ದಾರೆ, ಇದನ್ನು ನೀವು ನೋಡ್ಕೋಬೋದು. ಬೆಂಗಳೂರು ನಗರ 20, ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50, ಶಿವಮೊಗ್ಗ 18, ಕೋಲಾರ 22, ಬೆಂಗಳೂರು ದಕ್ಷಿಣ 30, ಮೈಸೂರು 45, ಮಂಡ್ಯ 50, ಹಾಸನ್ 35, ಉಡುಪಿ 10, ದಕ್ಷಿಣ ಕನ್ನಡ 20, ಚಾಮರಾಜನಗರ 31, ಚಿಕ್ಕಮಗಳೂರು 10, ಬೆಳಗಾವಿ 48, ಬಾಗಲಕೋಟೆ 16, ಗದಗ 14, ಹಾವೇರಿ 15, ಬೀದರ್ 4 ಮತ್ತು ರಾಯಚೂರು 2 ಸೇರಿದಂತೆ ಒಟ್ಟು 505 ಹುದ್ದೆಗಳು ನಮ್ಮ ರಾಜ್ಯದಲ್ಲಿ ಖಾಲಿ ಇರ್ತವೆ. ಜಿಲ್ಲಾವಾರು ಡಿಸ್ಟ್ರಿಬ್ಯೂಷನ್ ಹೇಳ್ಕೊಟ್ಟಿದ್ದಾರೆ. ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆ ಅಥವಾ ಜಿಲ್ಲಾಧಿಕಾರಿಗಳು ನೀಡಿದಂತೆ ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಮುಂದುವರೆದು ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವ ಆದೇಶಗಳಂತೆ ಸಂಬಂಧಪಟ್ಟ ಸಂಸ್ಥೆಗಳು ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳ ಪರಿಷ್ಕರಣೆ ಸಲ್ಲಿಸಿದಲ್ಲಿ ಅವುಗಳನ್ನು ಕೂಡ ಪರಿಷ್ಕರಣೆ ಮಾಡಿ ಮಾಹಿತಿ ನೀಡ್ತೀವಿ ಅಂತ ಇಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರ್ತಾರೆ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕಾಗತ್ತೆ. ತತ್ಸಮಾನ ವಿದ್ಯಾರ್ಹತೆಗಳು ಅಂದರೆ ಏನು ಅಂತ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇದನ್ನು ಒಮ್ಮೆ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು PUCಯನ್ನು ಮಾಡಿದ್ರೆ ಸೆಕೆಂಡ್ PUC ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಹಾಕ್ಬೋದು. ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆ ಯಾವುದು ಅಂತ ನೀವೇನಾದ್ರು ಕೇಳಿದ್ರೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಇದ್ದರೂ ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ಸರ್ ನೋಡಿ, ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ನ ಕೂಡ ಹಾಕಿರ್ತೀನಿ. ಇದಾದಮೇಲೆ ವಯೋಮಿತಿ ಬಗ್ಗೆ ಇಲ್ಲಿ ಡಿಸ್ಕಷನ್ ಆಗೋದಾದರೆ, ಕನಿಷ್ಠ ವಯೋಮಿತಿ ನಿಮಗೆಲ್ಲ ಗೊತ್ತಿರುತ್ತೆ. ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ SC/ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ನೀಡಿರ್ತಾರೆ. ಇಲ್ಲಿ ಸರ್ಕಾರದ ಒಂದು ಆದೇಶ ಇದೆ. 2025 ದಿನಾಂಕ 29/1/2026ರಲ್ಲಿ ಆದೇಶಿಸಿರುವಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದು, ಈ ಹಿನ್ನೆಲೆ ಅದನ್ನು ಅಳವಡಿಸಿಕೊಂಡು ನಂತರ ಅಭ್ಯರ್ಥಿಗಳು ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು ಅಂತ ಹೇಳಿರ್ತಾರೆ. ಇದು ಒನ್ ಟೈಮ್ ಕೊಟ್ಟಿರತಕ್ಕಂಥ ಗರಿಷ್ಠ ವಯೋಮಿತಿ. ಸೊ ಈ ಸ್ಟ್ಯಾಂಡರ್ಡ್ ಪ್ರೊಸೀಜರನ್ನು ಫಾಲೋ ಮಾಡ್ಕೊಳ್ಳಿ. ಇದು ಹೈಯೆಸ್ಟ್ ನೇರ ನೇಮಕಾತಿಗೆ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಇಷ್ಟ ಆಗಿರುತ್ತೆ. ಇದನ್ನು ಹೊರತುಪಡಿಸಿ ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಇದನ್ನು ನೋಡ್ಕೋಬೋದು. ಇಲ್ಲಿ ಕೊಟ್ಟಿರ್ತಾರೆ ಏಜ್ ರಿಲ್ಯಾಕ್ಸೇಷನ್ ಸಂಬಂಧಪಟ್ಟ ಮಾಹಿತಿಯನ್ನು. ಸೊ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ cet.online.karnataka.gov.in ಈ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅರ್ಜಿ ಸಲ್ಲಿಕೆ ಆನ್ಲೈನ್ ದಿನಾಂಕ ಜುಲೈ 11ರಿಂದ ಪ್ರಾರಂಭ ಆಗುತ್ತೆ. ಅರ್ಜಿ ಸಲ್ಲಿಕೆಗೆ ಕೊನೆ ದಿನಾಂಕ ಜುಲೈ 30 ಆಗಿರುತ್ತೆ. ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಜುಲೈ 31 ಕೊನೆ ದಿನಾಂಕ ಆಗಿರುತ್ತೆ. ವೇತನ ಶ್ರೇಣಿ 31,400ರಿಂದ 67,600 ಇರುತ್ತೆ. ಫೈನಲಿ ಇದು ಬೇಸಿಕ್ ಪೇ ಇರ್ತದೆ, ಇದು ಕೊನೆ ಪೇ. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಕಾಯಂ ಪೂರ್ಣ ಅವಧಿಯಲ್ಲಿರ್ತಾರೆ. ಟ್ರೈನಿಂಗ್ ಇರುತ್ತೆ. ಇದು 2 ವರ್ಷಗಳ ಕಾಯಂ ಪೂರ್ವ ಅವಧಿ. ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯಕ್ಕೆ ಕೂಡ ಒಳಪಟ್ಟಿರ್ತಾರೆ. ಅರ್ಜಿ ಶುಲ್ಕ ವಿಶೇಷಚೇತನ ಅಭ್ಯರ್ಥಿಗಳಾದರೆ 250 ರೂಪಾಯಿ. SC/ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಾದರೆ 500 ರೂಪಾಯಿ ಇರುತ್ತೆ. 250 ರೂಪಾಯಿ ಅರ್ಜಿ ಶುಲ್ಕ, 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತ. ಇನ್ನು 2A 2B 3A 3B ಅಭ್ಯರ್ಥಿಗಳಾದರೆ 750 ಇರುತ್ತೆ. ಯಾರಿಗೂ ಕೂಡ ಅರ್ಜಿ ಶುಲ್ಕವನ್ನು ಹಿಂತಿರುಗಿಸಲಾಗೋದಿಲ್ಲ ಅಂತ ಮೆನ್ಷನ್ ಮಾಡಿರ್ತಾರೆ. ಇನ್ನು ಕಡ್ಡಾಯ ಭಾಷಾ ಪರೀಕ್ಷೆಯನ್ನು ಮುಂದಿನ ದಿನಗಳಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಮೆನ್ಷನ್ ಮಾಡ್ತಾರೆ. ಯಾವ ದಿನಾಂಕ ಅಂತ ಅವರು ಫೈನಲ್ ಮಾಡಿಲ್ಲ. ಈ ಒಂದು ಎಕ್ಸಾಮ್ಗೆ ಪೇಪರ್ 1 ಮತ್ತು ಪೇಪರ್ 2 ಇರುತ್ತೆ. ನಿಮಗೆ ಗೊತ್ತಿರೋಂಗೆ ಮೊದಲನೇ ಪೇಪರ್ ಇರುತ್ತೆ, ಎರಡನೇ ಪೇಪರ್ ಇರುತ್ತೆ. ಒಂದೇ ದಿನ 2 ಪೇಪರ್ಗಳಿರ್ತವೆ.
ದಿನಾಂಕ 4/10/2026 ಬೆಳಿಗ್ಗೆ 10:30ರಿಂದ 12:30 ತನಕ ಪತ್ರಿಕೆ ಒಂದಿರುತ್ತೆ. ಮಧ್ಯಾಹ್ನ 2:30ರಿಂದ 4:30 ತನಕ ಪತ್ರಿಕೆ 2 ಇರುತ್ತೆ. ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುತ್ತೆ. ಪರೀಕ್ಷಾ ಕೇಂದ್ರಗಳ ವಿವರವನ್ನು ತದನಂತರ ದಿನಗಳಲ್ಲಿ ಪ್ರಕಟ ಮಾಡಲಾಗುತ್ತೆ. ಇನ್ನು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೀಬೇಕಾದ ಅಭ್ಯರ್ಥಿಗಳು ನೋಡ್ಕೊಳ್ಳಿ. ಗರಿಷ್ಠ 150 ಅಂಕಗಳ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಅದರಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡ್ಕೋಬೇಕು. ಇದಕ್ಕೆ ಸಪರೇಟಾಗಿ ಅವರು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ SSLCಯಲ್ಲಿ ಅಥವಾ PUCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ನೀವು ಸ್ಟಡಿ ಮಾಡಿದರೆ ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಅಥವಾ KPSC ಅಥವಾ KE ಆಲ್ರೆಡಿ ನಡೆಸಿರುವಂಥ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯನ್ನು ಒಂದ್ಸಲ ಪಾಸ್ ಮಾಡಿದರೆ ಮತ್ತೆ ಇದನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ. ಪತ್ರಿಕೆ 1 ಮತ್ತು ಪಠ್ಯಕ್ರಮವನ್ನು ನೋಡ್ಕೊಳ್ಳಿ. ಪತ್ರಿಕೆ 1 ಸಾಮಾನ್ಯ ಜ್ಞಾನ. ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ಕೊಟ್ಟಿದ್ದಾರೆ, ಪೇಪರ್ 1ನಲ್ಲಿ ಏನಿರುತ್ತೆ ಅಂತ. ಸೊ ಪೇಪರ್ 1ನಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ, ಕರ್ನಾಟಕಕ್ಕೆ ಸಂಬಂಧಪಟ್ಟ ವಿಶೇಷವಾದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಉಪಕ್ರಮಗಳು, ಇದಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಮತ್ತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು. ಇದು 100 ಅಂಕಗಳ ಒಂದು ಸಿಲೆಬಸ್ ಆಗಿರುತ್ತೆ. ಪೇಪರ್ 1 100 ಗರಿಷ್ಠ ಅಂಕಗಳು, 100 ಪ್ರಶ್ನೆಗಳು, 2 ಗಂಟೆ ಕಾಲಾವಕಾಶ. ಇನ್ನು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಪೇಪರ್ 2 100 ಪ್ರಶ್ನೆಗಳು, 100 ಅಂಕಗಳು, 2 ಗಂಟೆ ಕಾಲಾವಕಾಶ. ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದುಕೊಳ್ಳೋದಕ್ಕೆ ಕನಿಷ್ಠ 35% ಅಂಕಗಳನ್ನು, ಅಂದರೆ 100 ಅಂಕಗಳಿಗೆ 35% ಅಂಕಗಳನ್ನು ಪಡ್ಕೊಂಡ್ರೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅಂದರೆ ನೇಮಕಾತಿಗೆ ಕನ್ಸಿಡರ್ ಮಾಡ್ತಾರೆ ಹೊರತು ಇಷ್ಟು ಅಂಕಗಳನ್ನ ಪಡ್ಕೊಂಡ್ರೆ ನಿಮ್ಗೆ ಕೆಲಸ ಸಿಗೋದಿಲ್ಲ. ಕನ್ಸಿಡ್ರೇಷನ್ ಅಂತ ಹೇಳ್ತಾರೆ. 35% ಮೇಲೆ ಯಾರಿರ್ತಾರೋ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಕಟ್ ಆಫ್ ಅನ್ನು ಇರ್ತಾರೆ, ಅದನ್ನು ಕ್ಲಿಯರ್ ಮಾಡಿದಂಥ ಅಭ್ಯರ್ಥಿಗಳು ಮಾತ್ರ ಫೈನಲಿಸ್ಟಿಗೆ ಬರ್ತಾರೆ. ಇಷ್ಟನ್ನು ಗಮನದಲ್ಲಿ ಇಟ್ಕೋಬೇಕು. ಇದಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿದಂಥ ಅಭ್ಯರ್ಥಿಗಳು ಅನರ್ಹರಾಗ್ತಾರೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. 1/4 ನೆಗೆಟಿವ್ ಮಾರ್ಕಿಂಗ್ ಇದೆ ಈ ಒಂದು ಎಕ್ಸಾಮಿನೇಷನ್ಸ್ಗೆ. 4 ತಪ್ಪಾದ ಉತ್ತರಗಳಿಗೆ 4 ತಪ್ಪಾದಂಥ ಉತ್ತರಗಳನ್ನು ನೀವು ಕೊಟ್ಟರೆ 1 ಅಂಕಗಳನ್ನು ನೀವು ಕಳ್ಕೊತೀರಾ. ಹಾಗೆ ಈ KEದವರು ಇನ್ನೊಂದು ಹೊಸ ಆಪ್ಷನನ್ನು ಈ ಎಕ್ಸಾಮಿನೇಷನ್ಸಲ್ಲಿ ತಂದಿದ್ದಾರೆ. ಈಗ ಎಲ್ರಿಗೂ ಗೊತ್ತಿರುತ್ತೆ, 5ನೇ ಆಪ್ಷನ್ ಇರುತ್ತೆ. ಈಗ 4 ಆಪ್ಷನ್ಗಳು ಮಾತ್ರ ಇಲ್ಲ, 5ನೇ ಆಪ್ಷನ್ನು. ಯಾವ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಟ್ಟಿರೋದಿಲ್ವೋ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಪ್ರಶ್ನೆಗೆ ನೀವು ಉತ್ತರ ಕೊಡಲ್ಲ ಅಂದರೆ 5ನೇ ಆಪ್ಷನನ್ನು ಶೇಡ್ ಮಾಡಬೇಕು. ಶೇಡ್ ಮಾಡಲಿಲ್ಲ ಅಂದರೆ ಅದನ್ನು ಕೂಡ ನೆಗೆಟಿವ್ ಮಾರ್ಕಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಜಾತಿ ಪ್ರಮಾಣ ಪತ್ರಗಳು, ನಿಮ್ಮಲ್ಲಿರುವಂತಹ ಪ್ರಮಾಣ ಪತ್ರಗಳ ಫಾರ್ಮ್ಯಾಟ್ ಯಾವುದಿರಬೇಕು ಅಂತ ಸಂಪೂರ್ಣವಾಗಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಹೋಗಿ ನೋಡ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿಗಳಿರ್ಬೋದು, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿರ್ಬೋದು, ಹಾಗೂ ರಿಸರ್ವೇಷನ್ನ ಬಯಸುವಂಥ ಅಭ್ಯರ್ಥಿಗಳು ಅಧಿಸೂಚನೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡಿರ್ತೀನಿ. ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಬೋದು, ಅಥವಾ ನಮ್ಮ KPSC ಜಂಕ್ಷನ್ ವೆಬ್ಸೈಟ್ಗೆ ಹೋದರೆ ಅಲ್ಲೂ ಕೂಡ ನಿಮಗೆ ಈ ಒಂದು ಮಾಹಿತಿ ಸಿಗುತ್ತೆ. ಸೊ ಈ ಎಕ್ಸಾಮ್ಗೆ ಸಂಬಂಧಪಟ್ಟ ವೀಡಿಯೋಗಳನ್ನು ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ, ಹಾಗೂ ಫ್ರೀ ನೋಟ್ಸ್ಗಳನ್ನು, ಪೇಯ್ಡ್ ನೋಟ್ಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಅದೇ ಶೀಘ್ರದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ನಂಬರ್ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ. ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳನ್ನು ಮುಂದೆ ಬರುವ ದಿನಗಳಲ್ಲಿ ತಿಳಿಸಲಾಗುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.